ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ವಿದ್ಯುತ್ ಒದಗಿಸಲು ತೋಟಸಾಗರದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಎಂಎಸ್ಎಸ್ ವಿದ್ಯುತ್ ಘಟಕ ಕಾಮಗಾರಿ ಅಪೂರ್ಣಗೊಂಡಿದ್ದು ಸುತ್ತಲ ಗ್ರಾಮಗಳಿಗೆ ವಿದ್ಯುತ್ ಕೊರತೆ ಎದುರಾಗಿದೆ ಎಂದು ರೈತ ಸಂಘಟನೆ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳ ಸಭೆಯನ್ನು ಇಂದು ಕರೆಯಲಾಗಿತ್ತು. ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಮತ್ತು ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಮಾತನಾಡಿ, ಗುಬ್ಬಿ ತಾಲೂಕು ಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ತೋಟಸಾಗರದಲ್ಲಿ ಎಂಎಸ್ಎಸ್ ಘಟಕವನ್ನು ಸ್ಥಾಪನೆ ಮಾಡಲಾಯಿತು. ಆದರೆ 80ರಷ್ಟು ಕಾಮಗಾರಿ ನಡೆದಿರೋದು ಇನ್ನೂ 20% ಬಾಕಿ ಉಳಿದಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಕಿಡಿಕಾರಿದರು. ಕೆಪಿಟಿಸಿಎಲ್ ಸಿಬ್ಬಂದಿ ವರ್ಗದವರು ಸಭೆಗೆ ಹಾಜರಾಗಿ ನಮ್ಮದೇನು ತಪ್ಪಿಲ್ಲ, ಆಗಿದ್ದ ಗುತ್ತಿಗೆದಾರರು ಮಾಡಿದ ತಪ್ಪು, ಗುತ್ತಿಗೆದಾರರನ್ನು ವಜಾ ಮಾಡಿ ಬೇರೊಬ್ಬ ಗುತ್ತಿಗೆದಾರರನ್ನು ನೇಮಿಸಿ ಇನ್ನು 3 ತಿಂಗಳ ಒಳಗಾಗಿ ಎಂಎಸ್ಎಸ್ ಘಟಕವನ್ನು ಉದ್ಘಾಟನೆ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಜಿಲ್ಲಾ ಮುಖಂಡರಾದ ಮಂಜುನಾಥ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೀವಿ. ರೇವಣ್ಣ ಅವರು ಸಹ ಬಂದಿದ್ದಾರೆ, ಅವರು ಕೂಡ ಈ ಸಭೆಯ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ರಮೇಶ್ ಅವರು ಬಂದಿದ್ದಾರೆ. ಹತ್ತಾರು ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಸಮಸ್ಯೆಗಳನ್ನ ಕೂಡಿಸಿ ಬಗೆಹರಿಸಿಕೊಟ್ಟಿದ್ದೀವಿ. ಈ ಕೆಲಸವನ್ನು ನಾವು 3 ತಿಂಗಳಲ್ಲಿ ಮುಗಿಸ್ಕೊಡ್ತೀರಾ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ನಾವು ನಮ್ಮ ಸೂಪರ್ ಇಂಜಿನಿಯರ್ ಅವರು ಹೇಳಿದ್ದಾರೆ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ, ದಯಮಾಡಿ ಯಾವ ಕಾರಣಕ್ಕೂ ವಿಳಂಬ ಆಗಲ್ಲ. ಈಗಾಗಲೇ ನೋಡಿ ಕೆಜಿ ಕಂಪನಿಯಿಂದ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಇವತ್ತು ಕೆಜಿ ಟೆಂಪಲ್ ಉಪಸ್ಥಾನದಿಂದ ಇನ್ನು ಗದ್ದೆಹಳ್ಳಿ ಉಂದ್ರ ಹಿಡಿದು ಈ ಕಡೆ ಕುನ್ನಾಲ ಕಡಬ ಭಾಗದವರೆಗೂ ಮತ್ತೆ ಹೊಸಳ್ಳಿ ಈ ಕೊಪ್ಪ ಈ ಎಲ್ಲ ಭಾಗಕ್ಕೆ ಕೆಜಿ ಟೆಂಪಲ್ ಉಪಸ್ಥಾನಗಳಿಂದಲೇ ಬರ್ತಾ ಇದೆ. ಕೆಲವರು ಹೇಳಿದ್ರು 3 ತಿಂಗಳಲ್ಲಿ ಬರ್ತಾ ಇಲ್ಲ, ZY ಆಪರೇಷನ್ ಎಲ್ಲ ಮಾಡ್ತೀವಿ ಅಂತೇಳಿ. ಕಾರಣ ಏನಂದ್ರೆ ಲಿಂಕ್ ಲೈನ್ಗಳಿಲ್ಲ. ಬಹಳಷ್ಟು ಈ ಕೆಜಿ ಟೆಂಪಲಲ್ಲೇ 5-6 ಲಿಂಕ್ ಲೈನ್ಗಳಿಗೆ ಎಸ್ಟಿಮೇಟ್ ಮಾಡಿ ತಮ್ಮ ಮುಂದೆ ಕೊಟ್ಟು ಬಹಳಷ್ಟು ದಿನ ಆಗಿದೆ. ಆ ಲಿಂಕ್ ಲೈನ್ಗಳು ಅಪ್ರೂವಲ್ ಆಗಿಲ್ಲ, ಕೆಲಸಗಳಾಗಿಲ್ಲ. ಹಾಗೆ ಒಂದೇ ಲೈನಲ್ಲಿ ಕೆಲವರಿಗೆ 3 ಗಂಟೆ, ಕೆಲವರಿಗೆ 6 ಗಂಟೆ, ಕೆಲವರಿಗೆ ದಿನ ಬಿಟ್ಟು ದಿನ. ನಮ್ಮ SO ಧನಂಜಯರವರೇ, ನಮ್ಮದೇ ಪಡಿಗೆಹಳ್ಳಿಗೆ ಡೇ ಬೈ ಡೇ ಒಂದಿನ ಕರೆಂಟ್ ಇಲ್ಲ, ಒಂದಿನ ಕರೆಂಟ್ ಇಲ್ಲ. ಈತು ವರ್ಷಗಳಿಂದ, ಯಾಕೆಂದರೆ ಅದ್ರ ಕಾಲಾವಧಿ ಮುಗಿದೋಗಿದೆ, ಕಾಲಮಿತಿ ಮುಗಿದು ಭಾಳ ದಿನ ಆಗಿದೆ. ಅದನ್ನು ಭಾಳ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು. ನಾನು ಈ ಸಂಬಂಧವಾಗಿ ಜಿಲ್ಲಾ ಮಟ್ಟದ ಇವತ್ತು ಈ ಭಾಗ ಭಾಳ ಸಂಕಷ್ಟ. ಕೆಜಿ ಟೆಂಪಲ್ಲು ಅಷ್ಟೇ, ಇಲ್ಲೂ ಅಷ್ಟೇನಾ. ನಮಗೇನು ಒಂದನಿ ಮಳೆ ಬಿದ್ದರೆ ಗಾಳಿ ಬೀಸೋದೇ ಬೇಡ, ಒಂದು ಬಟ್ಟೆ ತಾವ ಮಳೆ ಬಿತ್ತು ಅಂತಂದರೆ ಹೋಯ್ತು ಕರೆಕ್ಟ್. ಇವತ್ತು ರೈತರಿಗೆ ಈ ಭಾಗದಾಗೆಲ್ಲ ರೈತರು ಇವತ್ತು ಹೈನುಗಾರಿಕೆ, ಇವತ್ತು ಕೃಷಿಗೆ ನಾವು ಅಳವಡಿಸ್ಕೊಂಡಿರೋದು. ನಮ್ಗೆ ಯಾರು ನಮ್ಮ ಕಡೆಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲ ಅಪಾಯಿಂಟ್ ಹೋಗೋರು ಯಾರು ಎಲ್ಲ ಕಡಿಮೆ. ಇವತ್ತು ಹೈನುಗಾರಿಕೆ ಇಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ವಿ, ಕೃಷಿಗೆ ಹೆಚ್ಚಿನ ಜೀವನ ಮಾಡ್ತಾ ಇದ್ವಿ, ಇವತ್ತೆಲ್ಲ ಜೀವನವನ್ನು ಮಾಡ್ತಾ ಇದ್ವಿ. ಇವತ್ತು ಈ ಒಂದು ಹೋರಾಟ ನಮ್ಮ ಗೋವಿಂದರಾಜು ಅವ್ರನ್ನ ನಾವು ಭಾಳ ನೆನೆಸ್ಬೇಕಾಗ್ತದೆ. ಇವತ್ತು ರೈತ ಸಂಘಟನೆ ಇಲ್ಲದೇ ಇದ್ರೆ ಖಂಡಿತ ನಾವೆಲ್ಲ ನೆರವೇರ್ತಿರ್ಲಿ, ಒಂದು ಚೇರಕ್ಕೆ ನಾವು ಕೂತ್ಕೊಂತಿರ್ಲಿ. ಇವತ್ತು ರೈತ ಸಂಘಟನೆಗೆ ನಾವೆಲ್ಲ ಹೆಚ್ಚಿನ ಒತ್ತು ಹೆಚ್ಚು ಬೆಲೆ ಕೊಡಬೇಕಾಗ್ತದೆ. ಇವತ್ತು ರೈತ ಸಂಘಟನೆಯಿಂದ ಇಲ್ಲೇ ಹೋಗಿ ನಮಗೆಲ್ಲ ಭಾಳ ಕಷ್ಟ ಆಗೋದು. ಇವತ್ತು ಒಂದು ಸಭೆನ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ಗೋವಿಂದರಾಜು ಅವರು ಎಲ್ಲ ನಮ್ಮ ಭಾಳ ಜನ ಇದ್ದಾರೆ, ಎಲ್ಲ ನಮ್ಮ ರೈತ ಮುಖಂಡರುಗಳು ಎಲ್ಲ ನಮ್ಮ ಅಧಿಕಾರಿಗಳು ಇದ್ದಾರೆ. ಯಾಕೆ ಲೇಟ್ ಆಗ್ತಾ ಐತೆ, ಏನು ಪರಿಸ್ಥಿತಿ ಐತೆ, ಸರ್ಕಾರ ನಿಮಗೆ ದುಡ್ಡು ಕೊಟ್ಟಿಲ್ವಾ, ಜಾಗದ ಅಭಾವ ಇದೆಯಾ ತೊಂದರೆನಾ, ಅವೆಲ್ಲ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಸುಮಾರು ಹೆಚ್ಚು ಕಡಿಮೆ ಒಂದು 2-3 ತಿಂಗಳಿಂದ ನೋಡ್ತೀವಿ. ಒಂದು TC ಮೇಲೆ ಲೈನ್ ಕಟ್ ಆದರೆ 3 ದಿವಸ ತಾಂತಿದೆ ಆಗತ್ತೆ. ಒಂದು ಲೈನ್ ಹರಿದು ಅಂದರೆ ಒಂದು 3 ದಿವಸ ಬೇಕಾಗ. ರೈತ ಏನಾಗೋಣ, ಒಂದು ಪರಿಸ್ಥಿತಿ ಏನಾಗೋಣ. ಒಂದು ದಿವಸ ಮಳೆ ಬಂದು ಕರೆಂಟ್ ಹೋಯ್ತು ಅಂತ ಅಂದರೆ ಒಂದು ದಿವಸವಲ್ಲ ಕರೆಂಟ್ ಇರಲ್ಲ, ಮಕ್ಕಳ ಗತಿ ಏನಾಗೋಣ, ಅವ್ರ ಪರಿಸ್ಥಿತಿಗಳು ಏನಾಗೋಣ. ಒಂದು ವಾರ 3 ದಿವಸ 4 ದಿವಸ ಕರೆಂಟ್ ಇಲ್ಲ. ನಾನು ನೋಡಿದ್ದೀನಿ, ನಾನು ಭಾಳ ಸರಿ ಬಿಟ್ಟು ನೆನ್ನೆ ನಮ್ಮ ಒಬ್ಬ 2 ಇಂಜಿನಿಯರ್ಗೂ ಫೋನ್ ಮಾಡಿದೆ. ಬೆಳಗ್ಗೆ ಸ್ಟಿಕ್ಕರ್ ಹೋಗಿ ನಾನು ರೇಗೆ ಬಿಟ್ಟೆ. ನಾನು ನಮ್ಮ ವ್ಯವಸ್ಥೆಗೆ ನಮ್ಮ ವೈಯಕ್ತಿಕವಾಗಿ ನಾನು ಫೋನ್ ಮಾಡಲ್ಲ. ಫಸ್ಟು ಪರಿಸ್ಥಿತಿಗಳು ಏನಾಗ್ತವೆ ನೋಡಿ. ರೈತರು ಅಂತಂದು ಏನು ತಿಳ್ಕೊಂಡಿದ್ದೀರಾ? ಯಾಕೆ ಇಂಥ ವ್ಯವಸ್ಥೆ? ನಾವೇನು ಕೇಳ್ತೀವಿ? ನಾವೇನು ಕೇಳಲ್ಲ. ಒಂದು ನೀರು ಕರೆಂಟು, ನೀರು ನಾವು ಮಾಡ್ಕೊಂಡಿದ್ದೀವಿ, ನೀವು ಒಂಚೂರು ಕರೆಂಟು, ನಾವು ಬೆಳೆದ ಬೆಂಬಲ ಬೆಲೆ, ಇಷ್ಟು ನಾವು ಕೇಳೋದು. ಇನ್ನೇನು ಕೇಳ್ತೀವಿ ನಾವು? ದಯವಿಟ್ಟು ಹೇಳ್ತೀನಿ, ಭಾಳ ನೋವಿನಿಂದ ಹೇಳ್ತೀವಿ.
ಮುಂದೆ ನಾವು ರೈತ ಸಂಘಟನೆ ಜೊತೆ ಸೇರ್ಕೊಂಡು ಇದು ದೊಡ್ಡ ಹೋರಾಟ ರೂಪಿಸ್ಕೊಳ್ಳೋದು ಬೇಡ. ನಿಮ್ಮ ಲೆವೆಲೇನ ಅವ್ರು ಯಾವ ರೀತಿ ಸರಿಪಡಿಸ್ಕೊಳ್ತೀರಾ, ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳೊಳಗಾರನೇ ಈ ಕಾಮಗಾರಿ ಮುಗಿಸಿ ಕರೆಂಟ್ ಕೊಡೋಂಥ ವ್ಯವಸ್ಥೆ ಮಾಡಿ. ಅಟ್ಲೀಸ್ಟ್ ಈ ಭಾಗ ಸುಮಾರು ಒಂದು 40-50 ಹಳ್ಳಿ ಸ್ವಲ್ಪ ಕರೆಂಟಿಂದ ಮುಕ್ತರಾಗ್ತೀವಿ. ಇವತ್ತು KG ಟೆಂಪಲ್ ಭಾಗ ಆಗಿರ್ಬೋದು, ಜೀವಸಳ್ಳಿ ಪಂಚಾಯತಿ ಆಗಿರ್ಬೋದು, ಈ ಭಾಗ ಕರೆಂಟಿಂದ ವಿಮುಕ್ತ ಆಗ್ತೀವಿ. ಇವತ್ತು ಲೈನ್ ಮ್ಯಾನ್ಗಳು ಎಲ್ಲಿ ಕೂತ್ ಕಾಲ ಕಳೀತಾರೋ, ಎಲ್ಲಿ ಕೆಲಸ ಮಾಡ್ತಾರೋ ನೋಡ್ಬೇಕಾದ್ರು ಅವ್ರ AR ಆಫೀಸರ್ ಸಂಬಂಧ. ಕಷ್ಟ ಕಾಲದಲ್ಲಿ ಏನು ಒಂದ್ ಮರ ಬಿದ್ದಾಗ ಸರ್ ಬಿದ್ದಿದ್ರೆ ರೈತ ಸುಮ್ಮನಿರ್ತಾನೆ. ಮರ ತೆಗಿಯಕ್ 3 ದಿನ ಆದ್ರೂ ಸುಮ್ಮನಿರಕ್ಕಾಗುತ್ತಾ? ಇಲ್ಲ ಒಂದ್ ಲೈನ್ ಕಟ್ಟಾದ್ರೂ 3 ದಿನ ಆದ್ರೂ ಸುಮ್ಮನಿರಕ್ಕಾಗುತ್ತಾ? ಇದು ಇಲಾಖೆಯ ದೌರ್ಬಲ್ಯ, ನಮ್ದಲ್ಲ. ಹಾಗಾಗಿ ನಾವೆಲ್ಲರೂ ಕೂತು ಅವ್ರ ಗಮನ ಕೊಡೋಣ. ಇವತ್ತಿನ ಸಮಸ್ಯೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಟಾಗ ಮಿಸಸ್ ಎನ್ಸನ್ ಗ್ಲೋಬಲ್ ಸೊಲ್ಯೂಷನ್ಸ್ ಅಂತ ಬೆಂಗಳೂರಿಗೆ ಕಾಂಟ್ರಾಕ್ಟ್ ಕೊಟ್ಟರು 2021ರಲ್ಲಿ. ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿರ್ತಾರೆ, ವಿತಿನ್ 18 ತಿಂಗಳಲ್ಲಿ ನೀವು ಕೆಲಸ ಮುಗಿಸ್ಕೊಡ್ಬೇಕು ಅಂತ. ಒಟ್ಟು ಜಿಲ್ಲೆಯಲ್ಲಿ 4 ಸ್ಟೇಷನ್ ತಗೊಂಡ್ರು ಅವ್ರು ಎನ್ಸನ್ ಗ್ಲೋಬಲ್ ಸೊಲ್ಯೂಷನ್ಸ್. ಒಂದು ಜೀವಸಳ್ಳಿ, ಬಡಗೋಡು, ಇನ್ನೊಂದು ಜೆಸಿಪುರ, ಹರಿದಾಸನಹಳ್ಳಿ. ಈ 4 ಸ್ಟೇಷನ್ ಅನ್ನ ಒಬ್ಬೇ ಏಜೆನ್ಸಿ ತಗೊಂಡಾದ್ಮೇಲೆ ಅವರು ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿ ವತಿಯಿಂದ ಮತ್ತೆ ಸರ್ಕಾರದ ವತಿಯಿಂದ ಕಂಟಿನ್ಯೂಸ್ ಆಗಿ ಪರ್ಸುಯೇಷನ್ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಅವರು ಒಂದು ಕ್ರಮವನ್ನು ಅವರು ಕಾಂಟ್ರಾಕ್ಟ್ ಕೈಗೆತ್ತಿಕೊಳ್ಳಿಲ್ಲ. ಆ ಟೈಮಲ್ಲಿ ಆಮೇಲೆ ಚಂದ್ರಣ್ಣ ಹೇಳಿದ್ರು ಸರ್ಕಾರದಲ್ಲಿ ಅನುದಾನ ಇದೆಯಾ ಇಲ್ವಾ ಅಂತ ನಮ್ಗೆ ಡೌಟ್ ಇದೆ ಅಂತ. ಆ ತರ ಯಾವುದೇ ರೀತಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿ, ಸರ್ಕಾರದಲ್ಲಿ ಅನುದಾನ ಎಲ್ಲ ಇದೆ. ಈ ಜೀವಸಳ್ಳಿ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲಾ ತರಹದ ಮೆಟೀರಿಯಲ್ 100% ಮೆಟೀರಿಯಲ್ ಸಪ್ಲೈ ಆಗಿದೆ. ಇನ್ನು ಕೆಲಸ ಮಾಡೋದ್ರಲ್ಲೇ ಕೆಲಸ ಹೊಟ್ಟೆ ಬಾಕಿ. ಮೊದಲನೇದಾಗಿ ನಿಮ್ಗೆಲ್ಲ ಕೃತಜ್ಞತೆ ಏನಂತ ಹೇಳ್ಬೇಕಂತಂದ್ರೆ, ಈ ಏನು 28 ಟವರ್ಗಳು ಬಂದಿದ್ದೀರಾ, ಅಷ್ಟು ಟವರ್ಗಳು ರೈತರು ಬಾಂಧವರು ಅವರೇ ಮುಂದೆ ಬಂದು ಸರ್ ಬೇಗ ನೀವು ಕೆಲಸ ಸ್ಟಾರ್ಟ್ ಮಾಡಿ, ನೀವು ನಮ್ಮ ಜಾಗದಲ್ಲಿ ಟವರ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿ ಅಂತ ನೀವು ರೈತರ ಸಮೇತ ಎಲ್ಲ ನಾನು ಬರ್ತಾ ಇದ್ದೆ ಎಲ್ಲ ಒಂದು ರೈತರು ಮನೆ ಹತ್ರ ಹೋಗಿ ಎಲ್ಲ ಮಾತಾಡ್ಬೇಕಾದ್ರೆ ಅಂದ್ರೆ ಅವರು ಮಾಡಿದ ತಪ್ಪಿಗೆ ಅವನ ಕಾಂಟ್ರಾಕ್ಟ್ ಟರ್ಮಿನೇಟ್ ಮಾಡಿದ್ವಿ. ಅವನು ಟರ್ಮಿನೇಟ್ ಮಾಡಿ 24 ಮೊನ್ನೆ ಟರ್ಮಿನೇಟ್ ಮಾಡಿದ್ವಿ. ಈಗಾಗಲೇ ನಮ್ಮ ಮುಖ್ಯ ಇಂಜಿನಿಯರ್ ಅವರು ಟರ್ಮಿನೇಟ್ ಮಾಡಿ ಇನ್ನು ಬ್ಯಾಲೆನ್ಸ್ ವರ್ಕ್ ಏನಿದೆ ಅದನ್ನ ವರ್ಕ್ ಸ್ಟಾರ್ಟ್ ಮಾಡಿ ಕೆಲವೇ ಇನ್ನು 3 ತಿಂಗಳ ಒಳಗಡೆ ನಾವು ಕೆಲಸನ ಕಂಪ್ಲೀಟ್ ಮಾಡಿ ಈ ಒಂದು ಚಾರ್ಜ್ ಮಾಡಕ್ಕೆ ಎಲ್ಲಾ ತರ ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ, ಅದು ಸಂಬಂಧಪಟ್ಟಂಗೆ ನಮ್ಮ ಅಧೀಕ್ಷಕ ಇಂಜಿನಿಯರ್ ಸಾಹೇಬರು ಹೇಳ್ತಾರೆ. ಯಾವುದೇ ರೀತಿ ಇಲ್ಲಿ ಕಾಂಟ್ರಾಕ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಗುತ್ತಿಗೆದಾರರನ್ನು ಟರ್ಮಿನೇಟ್ ಮಾಡಿದ್ವಿ. ಯಾಕಂದ್ರೆ ಅವ್ನ ಕೆಲಸದಲ್ಲಿ ಯಾವುದೇ ರೀತಿ ಅವನು ಬೇರೆ ಇದು ಮಾಡಿಲ್ಲ, ಅವ್ನ ಕೆಲಸ ಮಾಡ್ದಲ್ಲೇ ಇರೋದ್ರಿಂದ ಅವನಿಗೆ ಟರ್ಮಿನೇಟ್ ಮಾಡಿರೋದು. ಇಲ್ಲಿ ಅಧಿಕಾರಿಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ಯಾವುದೇ ವಿಫಲ ಇಲ್ಲ ಅಂತ ತಿಳಿಸ್ತಾರೆ.